ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಹಾಗೆ ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂದ್ಕೊಂಡೆ. ಹಾಗೆ ಸಮ್ಮರ್ ಡ್ರಿಂಕ್ ಯಾವ ತಗೊಳ್ಳೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡೋದಿತ್ತು, ಅದ್ರ ಜೊತೆಗೆ ಸ್ವಲ್ಪ ಗ್ರೋಸರೀಸ್ ರೀಫಿಲ್ಲಿಂಗ್ ಮಾಡೋದನ್ನೆಲ್ಲ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು ಇವತ್ತು ಟಿಫನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಾನು ಪುರಿ ಉಸ್ಲಿಯಿಂದ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂದರೆ, ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ಳೋದು, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ ಮಾಡೋದು. ಅದೆಲ್ಲ ನೀಟಾಗೆಲ್ಲ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಎಲ್ಲ ಮೆತ್ತಗಾದಮೇಲೆ ಅದಕ್ಕೆ ಪುರಿ ಬರ್ತಾವಲ್ಲ, ಕಡಲೆಪುರಿ, ಅದನ್ನು ನೀರಲ್ಲಿ ಒಂದು 2 ಮಿನಿಟ್ಸ್ ಅಷ್ಟು ನೆನೆಸಿ ತೊಳೆದ್ಬಿಟ್ಟು ಹಾಕೋದಷ್ಟೇ. ಸೊ ಬೇಗ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ. ನಾನು ಅದಕ್ಕೆ ಎಗ್ಸ್ ಹಾಕ್ಕೊಳ್ತೀನಿ ಒಗ್ಗರಣೆ ಮಾಡಬೇಕಾದ್ರೆ, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಎಗ್ಸ್ ಹಾಕೋದ್ರಿಂದ ಟೇಸ್ಟ್ ಒಂಥರ ಹೇಗಿರುತ್ತೆ ಅಂದರೆ ಎಗ್ ರೈಸ್ ಟೇಸ್ಟ್ ಬರುತ್ತೆ. ಸೊ ಪಾಪುಗೆ ಎಗ್ಸ್ ಹಾಕಿದ್ರೆ ಚೆನ್ನಾಗಿ ತಿಂತಾನೆ ಮೊಟ್ಟೆಗಳನ್ನ ಹಾಕಿದ್ರೆ ಅಂತ ಹಂಗೆ ಮಾಡಿದ್ದೆ. ಸೊ ಗ್ರೋಸರೀಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ವ್ಲಾಗ್ ಶೇರ್ ಮಾಡೋಣ ಅಂದ್ಕೊಂಡೆ, ಅದನ್ನೆಲ್ಲ ರೀಸ್ಟಾಕ್ ಮಾಡಿದ್ನೆಲ್ಲ. ಬಟ್ ಟೈಮ್ ಆಗಲಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ. ಸೊ ರೀಫಿಲ್ಲಿಂಗ್ ಮಾಡೋದನ್ನ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮಾಮೂಲಿ ಬೇಳೆಗಳೇನೇನಿರುತ್ತೆ, ತೊಗರಿಬೇಳೆ, ಕಡಲೆಬೇಳೆ ಆ್ಯಂಡ್ ಉದ್ದಿನಬೇಳೆ, ಇದನ್ನೆಲ್ಲ ನಾನು ಒಂದು ನಾರ್ಮಲ್ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಬಾಕ್ಸ್ಗಳನ್ನೆಲ್ಲ ಖಾಲಿ ಮಾಡಿನೇ ಹಾಕ್ಕೊಳ್ತೀನಿ, ಬಿಕಾಸ್ ಹಳೆ ಕಾಳುಗಳಿದ್ದರೆ ಹುಳ ಆಗಿಬಿಡ್ತವೆ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ಪೈಸಸ್ ಏನಿಲ್ಲ, ಸ್ಪೈಸಸ್ ಎಲ್ಲ ಮೊನ್ನೆ ಮಾಡ್ಕೊಂಡಿದ್ದೆ. ಸೊ ಸ್ಪೈಸಸ್ ಏನು ಜಾಸ್ತಿ ಖಾಲಿ ಆಗೋದಿಲ್ಲ. ಆ್ಯಂಡ್ ಕಾಳುಗಳು ಮತ್ತು ಈ ಥರ ಬೇಳೆಗಳು ಖಾಲಿ ಆಗ್ತವೆ ಅಷ್ಟೇ. ಸೊ ಬಾಕ್ಸ್ಗಳು ಸಾಕಾಗಲಿಲ್ಲ. ನಾನು ಇದು ಸೆಟ್ ಆಫ್ 12 ಬಾಕ್ಸ್ ತರಿಸಿದ್ದು, ಆ ಕಂಟೈನರ್ಸ್ 8 ಕಂಟೈನರ್ಸ್ನ. ಆದರೆ ನಾನು ಯೂಸ್ ಮಾಡ್ಕೊಂಡಿದ್ದು ಬರೀ 8 ಅಷ್ಟೇ. ಇನ್ನೂ 4 ಈ ಬಾಕ್ಸ್ನಲ್ಲೇ ಇದ್ವು. ಅದನ್ನ ಮೇಲ್ಗಡೆ ಹಟ್ಟದ ಮೇಲೆ ಎತ್ತಿಟ್ಬಿಟ್ಟಿದ್ದೆ, ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಬೇಕಿತ್ತಲ್ಲ, ಸೊ ಅದರಿಂದ ಒಂದು ಬಾಕ್ಸ್ ಎತ್ಕೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೂ 3 ಪೀಸ್ಗಳಿದ್ದಾವೆ. ಸೊ ನೆಕ್ಸ್ಟ್ ಎಂತಕ್ಕಾದರೂ ಬೇಕಾದಾಗ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ 1 ಪೀಸ್ ಮಾತ್ರ ತಗೊಂಡೆ. ಸೊ ಆ ಬಾಕ್ಸ್ಗೆ ನಾರ್ಮಲ್ ಇನ್ನೊಂದು ಸ್ವಲ್ಪ ಕಾಳು ಹಾಕಬೇಕಾಯಿತು, ಕಡಲೆಬೇಳೆನ. ಸೊ ಅದು ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡೆ. ನನಗೇನಂದರೆ ಈ ರೀತಿ ಕಿಚನ್ನಲ್ಲಿ ಕಂಟೈನರ್ಸ್ ಇವಾಗೆಲ್ಲ ಹೊಸ್ದಾಗಿ ರೀಸ್ಟಾಕ್ ಮಾಡಿದ್ದು ಆ್ಯಂಡ್ ಆರ್ಗನೈಸ್ ಮಾಡಿದ್ನಲ್ಲ, ಇವಾಗ ರೀಸೆಂಟಾಗಿ ಕಿಚನ್ ಆರ್ಗನೈಸ್ ಮಾಡಿದ್ನಲ್ಲ, ಆವಾಗಿಂದ ಏನೋ ಒಂಥರ ಖುಷಿ ಅದನ್ನೆಲ್ಲ ನೋಡೋಕೆ. ಆ್ಯಂಡ್ ಎಲ್ಲ ನೀಟಾಗಿ ಯಾವಾಗಲೂ ಕ್ಲೀನಾಗಿದ್ದರೆ ಆ್ಯಂಡ್ ಈ ರೀತಿ ನೋಡೋಕೆ ಏನಾದರೂ ಒಂಥರ ಚೆನ್ನಾಗಿ ಕಾಣ್ತಾ ಇದ್ದರೆ ಅಡುಗೆ ಮಾಡೋದಕ್ಕೆ ಕೂಡ ಖುಷಿ ಅನಿಸುತ್ತೆ. ಆ್ಯಂಡ್ ಕಿಚನ್ ಚೆನ್ನಾಗಿದ್ದಷ್ಟು ಏನಾದರೂ ಹೊಸ್ದಾಗಿ ಮಾಡೋ ಖುಷಿ ಅನಿಸುತ್ತೆ, ಅಡುಗೆ ಮಾಡೋ ಖುಷಿ ಅನಿಸುತ್ತೆ. ಸೊ ಬೇಲ್ದಂಡು ಯೂಸ್ ಮಾಡಿ ಜ್ಯೂಸ್ ಮಾಡಿಕೊಂಡೆ. ಆ್ಯಂಡ್ ತೋಟದ ಹತ್ರ ಊಟ ತಗೊಂಡೋಗೋಣ ಅಂತ ಹೇಳಿ ಅನ್ನ, ಸಾಂಬಾರು ಆ್ಯಂಡ್ ಜ್ಯೂಸ್ ಎಲ್ಲ ತೊಗೊಂಡಿದ್ದೀನಿ. ನಡ್ಕೊಂಡು ಹೋಗ್ತಾಯಿದ್ದೀನಿ, ಬಿಕಾಸ್ ಗಾಡಿ ಇರಲಿಲ್ಲ ಇವತ್ತು, ಮನೆ ಹತ್ರ ಹೋಗೋಣ ಅಂತ. ಸೊ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ನಡ್ಕೊಂಡು ಹೋಗೋದು, ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಮತ್ತೆ ಬರೋದು. ಸೊ ಬಿಸ್ಕಿತ್ತು, ಅದಕ್ಕೆ ವೇಲೆತ್ತಿ ತಲೆ ಮೇಲೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಪಾಪುಗೆ ಸ್ವಲ್ಪ ಎಗ್ಸ್ ಎಲ್ಲ ಬೇಯಿಸ್ಕೊಡೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೆ. ಆ್ಯಂಡ್ ಸಂಜೆಗೆ ನಮಗೂ ಬೇಕಲ್ಲ, ಒಟ್ಟಿಗೆ ಬೇಯಿಸೋಣ ಅಂತ ಬೇಯಿಸಿದೆ. ಆ್ಯಂಡ್ ಕರ್ಬೇವಿನ ಸೊಪ್ಪು ತೊಗೊಂಡು ಬಂದಿದ್ದೆ, ಅದನ್ನು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ಸೊ ಈಗ ಮಜ್ಜಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನೇನು ಬೇಕಂದರೆ ಒಂದು 4 ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಕರಿಬೇವು ಕೂಡ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಮಜ್ಜಿಗೆ ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಎಮ್ಮೆ ಇದೆಯಲ್ಲ, ಅದರದ್ದೇ ಮಜ್ಜಿಗೆ. ಸೊ ಇದನ್ನೆಲ್ಲ ಒಂದು ಜಾರ್ಗೆ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಸೊ ಮೆಣಸಿನ್ಕಾಯಿ ಹಾಕ್ಕೊಳ್ಬಾರ್ದು, ಈ ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ಕೊಳ್ಬೇಕು. ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು. ಸೊ ನೀರು ಹಾಕಿ ಗ್ರೈಂಡ್ ಮಾಡಿದ್ಮೇಲೆ ಅದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪೆಲ್ಲ. ಸೊ ಇದನ್ನ ಮಳ್ಳ ಹಾಕ್ಬಿಟ್ಟು ಕೊಡೋದಷ್ಟೇ. ಸೊ ರೆಡಿಯಾಗಿದೆ. ಸೊ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಬೇಸಿಗೆನಲ್ಲಿ ಈ ರೀತಿ ಮಾಡಿದ್ರೆ ಎಲ್ಲರೂ 1 ಗ್ಲಾಸ್ ಕುಡಿಯೋರು 3-4 ಗ್ಲಾಸಸ್ ಕುಡಿತಾರೆ. ಸೊ ನಾನಿವಾಗ ಸಂಜೆಗೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಮತ್ತು ಎಳ್ಳು ತಿನ್ನೋಣ ಅಂತ ತಗೊಳ್ತಾ ಇದ್ದೀನಿ. ಯಾಕೆಂದರೆ ನಾನಿವಾಗ ಸೀಡ್ ಸೈಕ್ಲಿಂಗ್ ಮಾಡ್ತಾ ಇದ್ದೀನಲ್ಲ, ಅದರಿಂದ. ಸೊ ಇವಾಗ ಎಳ್ಳು ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದು ತಿಂದಾದ್ಮೇಲೆ ಸ್ವಲ್ಪ ನನಗೆ ಎಳ್ಳು ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ, ಅದರಿಂದ ಒಂದು ಸ್ವಲ್ಪ ಸ್ವೀಟಾಗಿರಲಿ ಅಂತ ಹೇಳಿ ಒಂದು ದ್ರಾಕ್ಷಿ ಬರುತ್ತಲ್ಲ, ಅದನ್ನು ತಗೊಳ್ತಾ ಇದ್ದೀನಿ. ಲೈಕ್ ಇದನ್ನು ತಿನ್ನೋದ್ರಿಂದ ಏನಂದರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ತೋರಿಸಿದ್ದೀನಿ ಸೀಡ್ ಸೈಕ್ಲಿಂಗ್ ಹೇಗೆ ಮಾಡೋದು ಅನ್ನೋದನ್ನ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಪ್ರೀವಿಯಸ್ ವ್ಲಾಗಲ್ಲಿ, ಅಂದರೆ ಇದಕ್ಕಿಂತ ಮುಂಚೆ ಹಾಕಿದ ವ್ಲಾಗ್ನಲ್ಲೇ ಇದೆ ಅದ್ರ ಡೀಟೇಲ್ಸ್ ಎಲ್ಲ. ಸೊ 1 ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ 1 ಸ್ಪೂನ್ ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ತಗೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಪು ಮಲಗಿದ್ದ, ಏನೂ ಮಾಡೋದಿಲ್ಲ, ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಜಸ್ಟ್ ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾಯಿದ್ದೀನಿ ಅಷ್ಟೇ. ಆ್ಯಂಡ್ ತರಕಾರಿಗಳನ್ನೆಲ್ಲ ಇವಾಗ ಮತ್ತೆ ಫ್ರಿಡ್ಜ್ನಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕು. ಸೊ ತೊಗೊಂಡು ಬಂದಿದ್ರಿ ಇವಾಗ ತರಕಾರಿ, ಹಣ್ಣುಗಳನ್ನೆಲ್ಲ.
ನಾವು ತರಕಾರಿ ಹಣ್ಣುಗಳನ್ನೆಲ್ಲ ನಾರ್ಮಲಾಗಿ ಮಂಡೇ ಟೈಮ್ಸ್ ಇಲ್ಲಿ ಲೈಕ್ ಮಾರ್ಕೆಟ್ ಥರ ಸಂತೆ ಅಂತ ಮಾಡ್ತಾರೆ. ಸೊ ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ, ತೊಗೊಂಡು ಬಂದಿದ್ವಿ. ಸೊ ಗಿಡನ ಅದನ್ನ ಕಟ್ ಮಾಡಿದ್ದೆ, ತುಂಬ ದಿನ ಆಗಿತ್ತು. ಅದು ಆ್ಯಕ್ಚುಲಿ ಹಾಕಿ 4 ವರ್ಷ ಆಗಿದೆ, ಇನ್ನೂ ಕೂಡ ಹೂ ಬಿಟ್ಟಿರಲಿಲ್ಲ. ಸೊ ಹೇಗಾದರೂ ಮಾಡಿ ಹೂ ಬಿಡಿಸ್ಬೇಕು ಅಂತ ಸ್ವಲ್ಪ ಟೆಕ್ನಿಕ್ಸ್ ಟ್ರೈ ಮಾಡಿದ್ದೆ ಆ್ಯಂಡ್ ಬಿಟ್ಟಿತ್ತು. ಸೊ ತೋಟದ ಹತ್ರ ಹೋಗಿದ್ದರು, ಅಲ್ಲಿ ವಿಳೆದೆಲೆ ಅಂಬು ಮುರ್ಕೊಂಡಿತ್ತು ಅಂತ ಹೇಳಿ ತಗೊಂಡು ಬಂದಿದ್ದರು. ಸೊ ಇದನ್ನ ಬಿಡಿಸಿಡೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ. ಈ ಗಾಳಿಗಂದರೆ ವೆಯ್ಟ್ ಜಾಸ್ತಿ ಆಗಿ ಮುರ್ಕೊಂಡಿದೆ. ಒಂದೊಂದು ಎಲೆ ನನ್ನ ಫೇಸ್ ಅಷ್ಟು ಅಗಲ ಬಿಟ್ಟಿದ್ದಾವೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಅದನ್ನೆಲ್ಲ ಬಿಡಿಸಿಟ್ಕೊಳ್ಳೋಣ, ಅಜ್ಜಿ ಯಾರಾದರೂ ಬಂದರೆ ತಿಂತಾರೆ ಅಂದರೆ ಅವರು ಎಲೆ ಅಡಿಕೆ ಹಾಕ್ಕೊಳ್ತಾರಲ್ಲ ಅಂತ ಹೇಳಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಅದನ್ನು ಬಿಡಿಸಿ ಕವರ್ನಲ್ಲಿ ಹಾಕಿಟ್ಕೋಬೇಕಿಲ್ಲ, ಡ್ರೈ ಆಗಿಬಿಡುತ್ತೆ. ತುಂಬ ಗಟ್ಟಿ ಇತ್ತು, ಅದನ್ನ ಆ್ಯಕ್ಚುಲಿ ಕೈನಲ್ಲಿ ಕೀಳಬಾರ್ದು, ಕುಡ್ಲು ಬರುತ್ತಲ್ಲ ಅಥವಾ ಚಾಕನಲ್ಲಿ ಕಟ್ ಮಾಡಬೇಕು. ಇದು ಗಿಡದಿಂದ ಏನಲ್ವಲ್ಲ, ಆಗಲೇ ಕಿತ್ತಿರೋದಲ್ವ, ಅದರಿಂದ ಕೈನಲ್ಲೇ ಹಿಂಗೆ ಜಿಗಿಟ್ಕೊಳ್ತಾ ಇದ್ದೀನಿ ನಾನು. ಸೊ ನಮ್ಮ ತೋಟದಲ್ಲೇ ಒಂದು 3-4 ಗಿಡಗಳಿದ್ದಾವೆ. ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಸೊ ಅಷ್ಟು ನಮಗೆ ನಮ್ಮ ತೋಟದಲ್ಲೇ ಸಿಗುತ್ತೆ. ಈ ಸೀಸನಲ್ಲಿ ತುಂಬ ಕಾಸ್ಟ್ಲಿ ಇದೆ, ಅಂದರೆ ಒಂದು 100 ಎಲೆ ಬರ್ತವೆ, ಅಂದರೆ 100 ಎಲೆಗೆ 80ಇಂದ 90 ರುಪೀಸ್ ತಗೊಳ್ತಾರೆ. ಸೊ ಅಷ್ಟು ಕಾಸ್ಟ್ ಜಾಸ್ತಿ ಇರುತ್ತೆ ಈ ಟೈಮ್ನಲ್ಲಿ. ಸೊ ಪಾಪು ಇವಾಗಿನ್ನೂ ಎದ್ದು ಬಂದ. ಅವ್ನಿಗೇನಂದರೆ ಎದ್ದ ತಕ್ಷಣ ಕಿಚನಿಗೆ ಕರ್ಕೊಂಡು ಬರಬೇಕು, ಅವನ್ನ ಫ್ರೂಟ್ಸ್ ಕೊಡಬೇಕು, ಇಲ್ಲ ಏನಾದರೂ ತಿನ್ನೋಕೆ ಕೊಟ್ಟರೆ ಸುಮ್ಮನೆ ಇರ್ತಾನೆ. ಸೊ ಇವಾಗ ಕಿಚನಿಗೆ ಕರ್ಕೊಂಡು ಬಂದಿದ್ದೀನಿ ಹಣ್ಣು ಕಟ್ ಮಾಡಿಕೊಡೋಣ ಅಂತ ಹೇಳಿ. ಸೊ ಅವ್ನಿಗೆ ಹಣ್ಣೆಲ್ಲ ಕಟ್ ಮಾಡಿಕೊಟ್ಟು ನಾನು ಸ್ವಲ್ಪ ಚಪಾತಿ ಮಾಡ್ಕೊಳ್ಬೇಕು. ಸೊ ಚಪಾತಿ ಹರ್ಕೊಳ್ಬೇಕು ನಾನು, ಅವನಿಗೆ ಫ್ರೂಟ್ಸ್ ಎಲ್ಲ ಕೊಟ್ಟು. ಸೊ ಬಿಡಿಸಿಟ್ಟೆ, ಇಷ್ಟಿಷ್ಟು ಅಗಲ ಇದ್ದಾವೆ ಎಲೆಗಳು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವಾಗಾದರೂ ತೋಟದ ಹತ್ರ ಹೋದಾಗ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ಇವೆಲ್ಲ ಒಂದು ಕವರ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಆ್ಯಂಡ್ ಟಿಫನ್ಗೆ ಇವತ್ತು ಚಿಕನ್ ಸಾಂಬಾರು ಜೊತೆಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಟಿಫನ್ ಮಧ್ಯಾಹ್ನದ ಊಟಕ್ಕೆ. ಸೊ ಇನ್ನೂ 11:30 ಆಗಿತ್ತು, ಸೊ ಬೇಗ ಮಾಡಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಟಿಫನ್ ಅಂತ ಹೇಳಿದೆ. ಸೊ ಚಪಾತಿಗಳನ್ನ ಪಾಪು ಆಟಾಡ್ತಾ ಇದ್ದಾನೆ, ಅವನಿಗೂ ಸ್ವಲ್ಪ ಹಿಟ್ಟು ಕೊಟ್ಟರೆ. ಆ್ಯಂಡ್ ಇನ್ನೊಂದು ಇದೇನು ತಿಳಿ ಅಂದರೆ ಚಪಾತಿ ಅರಿಯೋದಿರುತ್ತಲ್ಲ, ಅದನ್ನು ಇನ್ನೊಂದು ಸ್ಪೇರ್ ಇದೆ, ಎಕ್ಸ್ಟ್ರಾ ಇದೆ. ಸೊ ಅದು ಮತ್ತು ಚಪಾತಿದು ಹಿಟ್ಟು ಕೊಟ್ಟರೆ ಅವ್ನ ಪಾಡಿಗೆ ಅವ್ನು ಆಟಾಡ್ಕೊಂಡು ಕೂತ್ಕೊಳ್ತಾನೆ. ಆ್ಯಂಡ್ ನನ್ನ ಪಾಡಿಗೆ ನಾನು ಚಪಾತಿಗಳನ್ನ ಹರ್ಕೊಂಡು ಹಾಗೆ ಬೇಯಿಸ್ಕೊಳ್ತೀನಿ. ಸೊ ನಾನು ಅಲ್ಲೇ ಶೆಲ್ಫ್ ಮೇಲೆ ಹರ್ಕೊಂಡು ಅಲ್ಲೇ ಬೇಯಿಸ್ತಾ ಇರ್ತೀನಿ. ಸೊ ಅದರಿಂದ ಬೇಗ ಮಾಡ್ಬೋದು ಆ್ಯಂಡ್ ಅಷ್ಟು ಟೈಮ್ ಆಗೋದಿಲ್ಲ. ಇಲ್ಲಿ ಒಂದು ಅರಿತಾ ಇದ್ದರೆ ಆ್ಯಂಡ್ ಇನ್ನೊಂದು ಬೇಯಿಸ್ತಾ ಇರ್ಬೋದು. ಸೊ ಆ ರೀತಿ ಮಾಡ್ಕೊಳ್ತೀನಿ ನಾನು. ಮುಂಚೆ ಏನಂದರೆ ಚಪಾತಿ ಅರಿತಿರಲಿಲ್ಲ ನಾನು, ಇವಾಗ ಮಾಡ್ತಾ ಇರೋದು. ಪಾಪು ಹುಟ್ಟಿದ್ಮೇಲೆ ನಾನು ಜಾಸ್ತಿ ಚಪಾತಿ ಮಾಡ್ತಾ ಇರೋದು. ಅಂದರೆ ಮುಂಚೆ ನನ್ನ ಹಸ್ಬೆಂಡ್ ಕೇಳ್ತಿದ್ದೆ, ಅಂದರೆ ಈ ಥರ ಹರ್ಕೊಡ್ಲಿಕ್ಕೆ. ಅದಕ್ಕಿಂತ ಮುಂಚೆ, ಮದುವೆಗಿಂತ ಮುಂಚೆ ಅಂದರೆ ಅಮ್ಮ ಮಾಡಿಕೊಡ್ತಾಯಿದ್ರು. ಸೊ ಇವಾಗ ಕಲ್ತ್ಕೊಳ್ತಾ ಇದ್ದೀನಿ ನೀಟಾಗಿ. ಆ್ಯಂಡ್ ಅಷ್ಟು ರೌಂಡಾಗಿ ಬರೋದಿಲ್ಲ, ಮ್ಯಾನೇಜ್ ಮಾಡ್ತೀನಿ ಆದ್ರೂ. ಸೊ ಎಲ್ಲ ಆಯಿತು ಆ್ಯಂಡ್ ಇನ್ನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ, ಆಮೇಲೆ ಮಾಡೋಣ ಅಂತ ಹೇಳಿ. ಸದ್ಯಕ್ಕೆ ಇವಾಗ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ತೋಟದ ಹತ್ರದಿಂದ ಬೇಲ್ದಣ್ಣು ತಗೊಂಡು ಬಂದಿದ್ರು, ಅಂದರೆ ಬೆಲ್ವತ್ ಹಣ್ಣು, ಅಂದರೆ ವುಡ್ ಆ್ಯಪಲ್ ಅಂತ ಬರುತ್ತಲ್ಲ ಅದನ್ನು. ಸೊ ನಾನು ಮೊನ್ನೆ ಜ್ಯೂಸ್ ಮಾಡಿದ್ದೆ, ಚೆಚ್ಚಿದ್ನಲ್ಲ ನಾನು, ಓಪನ್ ಮಾಡಿದ್ನಲ್ಲ ಆ ಥರ ಅವನು ಮಾಡೋದಕ್ಕೆ ಒಂದು ಹಣ್ಣು ಎತ್ತಿಬಿಟ್ಟು ಮೇಲಿಂದ ಎಸಿತಾ ಇದ್ದಾನೆ ಓಪನ್ ಆಗಲಿ ಅಂತ ಹೇಳಿ. ಅವನಿಗೂ ಕೂಡ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಬಟ್ ಅವ್ನು ಕುಡಿಲಿಲ್ಲ. ಯಾಕೆ ಅವ್ನಿಗೆ ಟೇಸ್ಟ್ ಇಷ್ಟ ಆಗಲಿಲ್ವೇನೋ, ಅದರಿಂದ ಅವ್ನು ಕುಡಿಲಿಲ್ಲ. ಆ್ಯಂಡ್ ಚಪಾತಿ ಮಾಡಿಕೊಡ್ತಾಯಿದ್ದೀನಿ ಪಾಪುಗೆ ಅಂತ ಹೇಳಿ. ಅವ್ನಿಗೆ ಯಾವ ರೀತಿ ಮಾಡ್ತೀನಿ ಅಂದರೆ, ಸ್ವಲ್ಪ ದಪ್ಪಗೆ ಅರಿತೀನಿ, ಅದರಿಂದ ಸಾಫ್ಟ್ ಬರುತ್ತೆ ಚಪಾತಿ, ಅವಾಗ ಚೆನ್ನಾಗಿ ತಿಂತಾನೆ ಅಂತ ಹೇಳಿ ಆ ಥರ ಮಾಡಿಕೊಂಡೆ. ಸೊ ಅವನ್ನ ಎತ್ಕೊಂಡೇ ಬೇಯಿಸ್ಕೊಳ್ತಾ ಇದ್ದೀನಿ, ಬಿಕಾಸ್ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ, ಅದರಿಂದ ಇವ್ರನ್ನ ಎತ್ಕೊಂಡೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅವ್ನ ಮನೆಯಲ್ಲಿ ಯಾರಾದರೂ ಇದ್ದರೂ ಕೂಡ ಅಷ್ಟೇ, ನಾನು ಕಿಚನಲ್ಲಿದ್ದರೆ ಅವನು ನನ್ನ ಜೊತೆಯಲ್ಲೇ ಇರಬೇಕು. ತರಕಾರಿ ಕಟ್ ಮಾಡೋಕ್ಕೆ ಹೋದರೆ ಚಾಕ್ ಕೇಳ್ತಾನೆ, ತರಕಾರಿಗಳು ಕೇಳ್ತಾನೆ. ನಾನು ಏನು ಮಾಡ್ತಾಯಿರ್ತೀನಿ ಅದನ್ನು ಅವನು ಮಾಡಬೇಕು, ಆ ಥರ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಆ್ಯಂಡ್ ನನ್ನ ಫೋನ್ ಏನಾದರೂ ಈ ರೀತಿ ಕ್ಯಾಮ್ರಾ ಮಾಡಿ ಏನಾದರೂ ಆನ್ ಮಾಡಿ ಇಟ್ಟರೆ ಅವನು ಕೂಡ ನೋಡೋದು ಆ್ಯಂಡ್ ಏನಾದರೂ ಒಂದು ಆ್ಯಕ್ಷನ್ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾನೆ. ಸೊ ಪಾಪು ಎಳ್ಳೀರು ಕೇಳ್ತಾ ಇದ್ದ, ಅವನಿಗೆ ಎಳ್ಳೀರು ಕೊಡೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಕೊಚ್ಚಿಟ್ಟಿರ್ತಾರೆ ಈ ಥರ. ಸೊ ಅವ್ನು ಕೇಳಿದಾಗ ನಾನು ಜಸ್ಟ್ ಓಪನ್ ಮಾಡಿಕೊಡ್ತೀನಿ ಅಷ್ಟೇ. ಅವ್ನಿಗೆ ಎಳ್ಳೀರು ಅಂದರೆ ತುಂಬ ಇಷ್ಟ, ಅವ್ನು ಕೇಳಿದ ತಕ್ಷಣ ಕೊಟ್ಬಿಡಬೇಕು. ಸೊ ಅದಕ್ಕೆ ಮೊದಲೇ ರೆಡಿ ಮಾಡಿಟ್ಟಿರ್ತೀನಿ. ಸೊ ಅವ್ನಿಗೆ ಒಂದು ಎಳ್ಳೀರು ಕೊಟ್ಟೆ ಆ್ಯಂಡ್ ಅದ್ರ ಜೊತೆ ಕಾಯಿ ಕೂಡ ತಿನ್ನಿಸ್ದೆ. ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಆ್ಯಂಡ್ ಯಾರು ವೀಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.